ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಕನ್ನಡ ಲಾಗ್. ಇವತ್ತಿನ ಲಾಗ್ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ಸೋಡ್ಗೆ ಬಳ್ಳಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೋಡ್ಗೆ ಬಳ್ಳಿ ಮತ್ತು ಹೀರೆಬಳ್ಳಿ ಫಸ್ಟ್ ಮಳೆ ಸ್ಟಾರ್ಟಿಂಗಲ್ಲಿ ಹಾಕಿದ್ದು. ಕಳೆದ ವರ್ಷ ಮಳೆ ಸಿಕ್ಕಾಪಟ್ಟೆ ಇತ್ತು. ಈ ಸಲ ಮಳೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಕಡಿಮೆ ಉಂಟು ಮಳೆ ಈ ಸಲ. ಫಸ್ಟ್ ಮಳೆಗೆ ತರಕಾರಿ ಹಾಕುವ ಅಂತ ಬೇಗನೆ ಹಾಕಿದ್ದೆ. ನೋಡಿದರೆ ಮಳೆ ಇಲ್ಲದೆ ಆಮೇಲೆ ನೀರು ತಂದು ಹಾಕುವಾಗಾಯಿತು ಗಿಡಕ್ಕೆ. ಇವತ್ತು ನೋಡಿ ಯಾವ ರೀತಿ ಬಿಸಿಲಿದೆ ಅಂತ. ಸಡನ್ನಾಗಿ ಮಳೆ ಬಂದುಬಿಡ್ತದೆ. ಆ ರೀತಿ ಬಿಸಿಲು ಅದೇ ಅಂತ ಹೇಳೋಕ್ಕೂ ಆಗೋದಿಲ್ಲ. ಒಂದೇ ಸಲ ಮಳೆ ಬಂದುಬಿಡ್ತದೆ. ಈ ಹೀರೆ ಬಳ್ಳಿನೂ ಹಾಗೆ ತುಂಬ ಹಬ್ಕೊಂಡಿದೆ, ಆದರೆ ಹೀರೆಕಾಯಿ ಇನ್ನೂ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ಚಗಳಿ ಕೊಟ್ಟೆ ಅಂತೂ ತುಂಬಿಕೊಂಡಿದೆ. ಮೇಲ್ಗಡೆ ಆಗಿತ್ತು, ಅಲ್ಲೂ ಚಗಳಿ ಅಂದರೆ ಹೋಮ್ ಗಾರ್ಡ್ ಹಾಕಿದ್ದೆ ಪೌಡ್ರ್, ಆವಾಗ ಹೋಗಿತ್ತು. ಇವಾಗ ಮತ್ತೆ ಕೆಳಗಡೆ ಚಗಳಿ ಕೊಟ್ಟೆ ಉಂಟು. ಸೋಡ್ಗೆ ಬಳ್ಳಿ ಚಪ್ರದಿಂದ ಫುಲ್ ಹಬ್ಕೊಂಡು ಕೆಳಗೆ ಇಳಿತಾ ಉಂಟು. ಅಂತೂ ಈ ಸೋಡ್ಗೆ ಬಳ್ಳಿಗೆ ಸೋಡ್ಗೆ ಆಗ್ತಾ ಉಂಟು, ಅದೊಂದು ಧೈರ್ಯ ಇದೆ. ಈಗ ಸೋಡ್ಗೆನೇ ಆಗಿರಲಿಲ್ಲ ಇಷ್ಟು ದಿನದಲ್ಲಿ. ಇವಾಗ ನೆಕ್ಸ್ಟ್ ಬದನೆ ಗಿಡದಲ್ಲಿ ಕಾಯಿ ಆಗಿತ್ತು, ಮತ್ತೆ ಬದನೆಕಾಯಿ ಬಿಟ್ಟಿದೆ. ಈ ಸಲ ಒಂದು ಕಾಯಿ ಆಗಿಲ್ಲ, ಆದರೆ 2 ಕಾಯಿ ಬಂದಿದೆ. ಆ ಗಿಡದ ಹತ್ರ ನಾನು ಒಂದೇ ಕಾಯಿ ಹೇಳ್ತಾ ಇರ್ತೀನಲ್ಲ, ಅವತ್ತು ಆ ಗಿಡ ಕೇಳಿಸ್ಕೊಂಡ್ಬಿಟ್ಟು ಈ ಸಲ 2 ಕಾಯಿ ಬಿಟ್ಟಿದೆ ನೋಡಿ. ಇದು ದೊಡ್ಡ ಕಾಯಿ ಬರೋದಿಲ್ಲ, ಇಷ್ಟೇ ಸಣ್ಣ ಕಾಯಿ. ಮತ್ತು ದೊಡ್ಡಾಗ್ಲಿಕ್ಕೆ ಬಿಟ್ಟೆ ಆದರೆ ಬೆಳೆದು ಬಿಡುತ್ತೆ. ಹಾಗಾಗಿ ಇಷ್ಟು ಚಿಕ್ಕ ಇರುವಾಗಲೇ ಕೊಯ್ದು ಬಿಡಬೇಕು. ಮತ್ತು ಇದಕ್ಕೆ ಕೆಂಪು ಮಣ್ಣು ಬೇಕು ಅಂತ ಕೆಂಪು ಮಣ್ಣು ತಂದು ಹಾಕಿದ್ದೇವೆ. ಕಳೆದ ವರ್ಷನೇ ನೆಟ್ಟಿದ್ದೆಲ್ಲ, ಹಾಗಾಗಿ ಮಳೆ ಮತ್ತು ಈ ಮಣ್ಣಿಗೆ ನಾವು ಬಿಗಿದ್ಬಿಟ್ಟಿದೆ ಬುಡ. ಈ ಮಣ್ಣು ಸಡಿಲಾಗಿದ್ದರೆ ಗಿಡ ಚೆನ್ನಾಗಾಗುತ್ತೆ. ಮಣ್ಣು ಬಿಗಿದ್ಬಿಟ್ರೆ ಗಿಡ ಹಾಗೆ ಕೂತ್ಬಿಟ್ಟು ಮತ್ತೆ ಒಣಗೋಗಿ ಬಿಡುತ್ತೆ. ಹಾಗಾಗಿ ಈ ಸಲ ಬುಡ ಬಿಡಿಸಿ ಚೆನ್ನಾಗಿರೋ ಮಣ್ಣು ಮತ್ತು ಗೊಬ್ಬರ ಹಾಕಬೇಕು ಅಂತ ಇದ್ದೀನಿ. ಈ ಎಲೆಗಳೆಲ್ಲ ಹಣ್ಣಾಗಿರೋದೆಲ್ಲ ಕಿತ್ತೆ ಬದನೆ ಗಿಡದ ಬುಡಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಕಟ್ ಮಾಡಿ ನೆಟ್ಟಿದೆ. ಚಿಗುರು ಹೇಗಿತ್ತು ಹಾಗೇ ಇದೆ, ಮತ್ತದು ಚಿಗುರ್ಕೊಂಡಿಲ್ಲ. ಪೊಟ್ಲ ಬಳ್ಳಿಲಿ ಕಾಯಿ ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ನಾನು ನೋಡುವ ಅಂತ ಬಂದೆ, ಎಷ್ಟು ದೊಡ್ಡ ಕಾಯಿ ಬಂದಿದೆ ಅಂತ ನೋಡುವ ಅಂತ ಬಂದೆ. ಎಲ್ಲೂ ಕಾಣಿಸ್ತಾ ಇರಲಿಲ್ಲ, ಬರೀ ಚಪ್ರನೇ ಕಾಣಿಸ್ತಾ ಇದೆ. ಬಳ್ಳಿ ಇನ್ನೂ ಹಬ್ಕೊಂಡಿಲ್ಲ ಚಪ್ರಕ್ಕೆ. ಆಮೇಲೆ ಹುಡುಕಿ ಆಮೇಲೆ ಈ ಕಡೆ ಸೌದೆ ಸಂದಿಲಿ ಕಾಯಿ ಬಿಟ್ಕೊಂಡಿದೆ ನೋಡಿ. ಇಷ್ಟೇ ದೊಡ್ಡ ಕಾಯಿ ಅನ್ನಿಸ್ತದೆ. ಇದು ಉದ್ದ ಜಾತಿ ಇದಲ್ಲ, ಬೀಜ ಹಾಕಿದ್ದು ನಾನು. ಸಣ್ಣ ಜಾತಿದೆಯ, ಒಂದೊಂದು ಪೊಟ್ಲಕಾಯಿ ಉದ್ದ ಆಗ್ತದೆ. ಇದು ಗಿಡ್ಡ ಜಾತಿ ಇದರಿಂದ ಗಿಡ್ಡನೇ ಬರ್ತದೆ ಅಂತ ಅನಿಸ್ತದೆ. ಮತ್ತು ಚಿಕ್ಕ ಮಿಡಿ ಆಗಿತ್ತು, ಅದು ಅಲ್ಲೇ ಹಣ್ಣಾಗಿ ಹಾಳಾಗೋ ಥರ ಇತ್ತು. ನಾನು ಅದನ್ನು ಕಟ್ ಮಾಡಿಬಿಟ್ಟೆ ನೋಡಿ. ಈ ರೀತಿ ಅಲ್ಲೇ ಒಣಗಿಬಿಟ್ಟಿದೆ. ಮತ್ತು ಆ ಕಡೆ ನೋಡುವ ಅಂತ ಹೋದೆ, ಅಲ್ಲೊಂದು ಪೊಟ್ಲು ಮಿಡಿ ಕಾಣಿಸ್ತು. ಮತ್ತು ಹೂಗಳು ತುಂಬ ಆಗಿವೆ ಪೊಟ್ಲು ಗಿಡದಲ್ಲಿ. ಗಿಡ ಅಂತಲೇ ಬರ್ತದೆ, ಸಾರಿ, ಬಳ್ಳಿಲಿ. ಚಪ್ರ ಕಬ್ಲಿ ಅಂತ ಕೊಟ್ಟಿದ್ದೀವಿ ಬಳ್ಳಿನ. ಅದು ಇವಾಗ ಹತ್ತುತ್ತಾ ಇದೆ, ಮೇಲ್ಗಡೆ ಬಂದಿದೆ ಸ್ವಲ್ಪ. ಇದು ಸೌತೆ ಬಳ್ಳಿ ಅಂತೂ ತುಂಬ ಹಬ್ಕೊಂಡಿದೆ. ಸೌತೆ ಹೂವು ಇನ್ನೂ ಕಾಣಿಸ್ತಾ ಇಲ್ಲ. ನೋಡಬೇಕು ಯಾವಾಗ ಬರ್ತದೆ ಅಂತ. ಸೌತೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ಸೌತೆಕಾಯಿ ಬಳ್ಳಿ 3 ಕಡೆ ಹಾಕಿದ್ದೀನಿ. ಈ ಕಡೆ ಹೀರೆ ಸಸಿಲಿ, ಈ ಹೀರೆ ಬಳ್ಳಿಲಿ ಹೂವು ಅಂದರೆ ಮೊಗ್ಗು ಬಿಡ್ತಾ ಇದೆ. ತುಂಬ ಬಿಟ್ಟಿತ್ತು. ನನಗೆ ಇವಾಗ ಅಷ್ಟೊಂದು ಕಾಣಿಸ್ತಾ ಇಲ್ಲ. ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಮೊನ್ನೆ ಬಂದಾಗ ಸುಮಾರು ಕಾಣಿಸಿತ್ತು, ಇವತ್ತು ಕಾಣಿಸ್ತಾ ಇಲ್ಲ ಅಂತ. ನವಿಲೇನೋ ತಿಂದಿರಬೇಕು. ಆಮೇಲಂತೂ ಹುಡುಕಿ ಒಂದು ಕಡೆ ಕಾಣಿಸ್ತು. ನೋಡಿ, ಇಲ್ಲಿ ಬಿಟ್ಟಿದೆ. ಇದು ಲೇಟಾಗಿ ಹಾಕಿದ್ದು, ಆದರೂ ಬೇಗ ಬಂದಿದೆ. ಫುಲ್ ಚಪ್ರ ಎಲ್ಲ ಹಬ್ಕೋತಾ ಇದೆ. ನೆಲಕ್ಕೆ ಹಬ್ಸಿದ್ವಲ್ಲ, ಆಮೇಲೆ ಚಪ್ರ ಮಾಡಿದ್ವಿ.
ಇಲ್ಲೂ ಸೌತೆಕಾಯಿ ಬಳ್ಳಿ ಹಾಕಿದ್ದೆ. ಇದು ಜಿಗಿನ ಮೇಲೆ ಹಬ್ಕೊಂಡು ಹೋಗ್ತಾ ಉಂಟು. ಸೌತೆ ಬಳ್ಳಿಗೆ ಎಲ್ಲೂ ನಾ ಚಪ್ಪರ ಮಾಡಿಲ್ಲ. ಹೀಗೆ ಸೌದೆ ಎಲ್ಲ ಹೊತ್ತಾಗಿ ಕೊಟ್ಟಿದ್ದೆ, ಅದು ಹಬ್ಕೊಂಡು ಹೋಗಿದೆ. ಕಳೆದ ವರ್ಷವೂ ಆಗಿತ್ತು, ಒಂದೆರಡು ಕಾಯಿ ಬಿಟ್ಟಿತ್ತು, ಆಮೇಲೆ ಮಂಗ ತಿಂದ್ಕೊಂಡು ಹೋಯಿತು. ಈ ಸೋಡಿಗೆ ಬಳ್ಳಿ ಎರಡು ಸಸಿ ಬೀಜ ಹಾಕಿದ್ದು, ಅದರಲ್ಲಿ ಒಂದೇ ಸಸಿ ಉಟ್ಕೊಂಡು ಇಷ್ಟು ಉದ್ದ ಆಗಿದೆ. ಇವಾಗ ಇದು ಬೇಗನೆ ಸೋಡಿಗೆ ಬಿಟ್ಟಿದೆ. ಅಲ್ಲಿಗಿಂತ ಆಮೇಲೆ ಲೇಟಾಗಿ ಹಾಕಿದ್ದು ಸೋಡಿಗೆನ, ಆದರೂ ಬೇಗ ಸೋಡಿಗೆ ಬಂದಿದೆ. ಇದು ಹಾಗೆ ಇದರ ಸೌದೆ ಮೇಲೆ ಹಾಕಿದ್ದೆ. ಇದು ನೋಡಿ, ನವಿಲು ಈ ರೀತಿ ಕಟ್ ಮಾಡಿದೆ ಅಂತ ಹೇಳೋಕ್ಕಾಗಲಿಲ್ಲ. ಹಸಿರು ತೋಳಂಬಟ್ಟ ಇರ್ತದಲ್ಲ, ಅದು ಕಟ್ ಮಾಡಿ ಹಾಕಿರ್ತದೆ ತುದಿ ಕಟ್ ಮಾಡೋದ್ರಿಂದ ಒಳ್ಳೆಯದೇ, ಗಿಡ ಮತ್ತು ಇನ್ನೂ ಚೆನ್ನಾಗಿ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.